ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಬಿಂದಾಸ್ ಲೈಫ್. ಅತ್ಯಾಚಾರದ ಕೇಸ್ನಲ್ಲಿ ಜೈಲು ಸೇರಿರೋ ಮಾಜಿ ಸಂಸದ ಪ್ರಜ್ವಲ್ ಜೈಲಿನಲ್ಲಿ ಕೂಲಿ ಕೆಲಸದಲ್ಲಿ ಭಾಗಿ ಆಗದೆ ಚಕ್ಕರ್. ಅತ್ಯಾಚಾರದ ಕೇಸ್ನಲ್ಲಿ ಮಾಜಿ ಸಂಸದ ಜೈಲಿನಲ್ಲಿರೋದು ಗೊತ್ತಿರೋ ವಿಷಯ. ಆದ್ರೆ ಅಲ್ಲೂ ಕೂಡ ಬಿಂದಾಸ್ ಲೈಫ್. ಅತ್ಯಾಚಾರದ ಕೇಸ್ನಲ್ಲಿ ಜೈಲು ಸೇರಿರೋ ಮಾಜಿ ಸಂಸದ ಪ್ರಜ್ವಲ್ ಜೈಲಿನಲ್ಲಿ ಕೂಲಿ ಕೆಲಸದಲ್ಲಿ ಭಾಗಿಯಾಗದೆ ಚಕ್ಕರ್. ಅತ್ಯಾಚಾರದ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಪ್ರಜ್ವಲ್ ಕೆಲಸದಾಕೆ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯಾಗಿದೆ. ಜೀವಾವಧಿ ಸಜಾ ಖೈದಿಯಾಗಿರೋ ಪ್ರಜ್ವಲ್ ಜೈಲಿನಲ್ಲಿ ಕೆಲಸನೇ ಮಾಡದೆ ಕಳ್ಳಾಟ. ಗ್ರಂಥಾಲಯದಲ್ಲಿ ಸಹಾಯಕನ ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದ ಪ್ರಜ್ವಲ್ 520 ರೂಪಾಯಿ ದಿನಗೂಲಿ ನಿಗದಿ ಮಾಡಿ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಕೆಲಸಕ್ಕೆ ಬಾರದೆ ಪ್ರಜ್ವಲ್ ಚಕ್ಕರ್ ಹಾಕ್ತಾ ಇದ್ದಾನೆ. ಪ್ರಜ್ವಲ್ಗೆ ಕೆಲಸ ಮಾಡು ಅಂತ ಜೈಲಾಧಿಕಾರಿಗಳು ಸೂಚಿಸ್ತಾ ಇಲ್ಲ. ಜೈಲಾಧಿಕಾರಿಗಳು ಹೇಳ್ತಾ ಇಲ್ಲ ನೀನ್ ಬಂದು ಕೆಲಸ ಮಾಡಪ್ಪ ಅಂತ, ತಾನು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಹೆಸರಿಗೆ ಮಾತ್ರ ಗ್ರಂಥಾಲಯದ ಸಹಾಯಕ ಅಂತ ಆಯ್ಕೆ ಮಾಡಿರೋದು. ಆದ್ರೆ ಕೆಲಸಕ್ಕೆ ಬರ್ತಿಲ್ಲ, ಕೆಲಸಕ್ಕೆ ಚಕ್ಕರ್. 520 ರೂಪಾಯಿ ದಿನಗೂಲಿ ಗ್ರಂಥಾಲಯದ ಸಹಾಯಕನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಆ ಕೆಲಸಕ್ಕೆ ಪ್ರಜ್ವಲ್ ಬರಲ್ಲ, ಚಕ್ಕರ್ ಹಾಕ್ತಾರೆ. ಯಾಕಪ್ಪ ಬರ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳು ಕೂಡ ಕೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿವೆ 3 ಅತ್ಯಾಚಾರ ಪ್ರಕರಣ. ಮನೆ ಕೆಲಸದಾಕೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಸಜಾ ಆಗಿದೆ. ಸಜಾ ಖೈದಿಯಾಗಿರೋ ಪ್ರಜ್ವಲ್ ಕೂಲಿ ಕೆಲಸ ಮಾಡದೆ ಕಳ್ಳಾಟ ಮಾಡ್ತಾ ಇದ್ದಾನೆ. ಪ್ರಜ್ವಲ್ ಕಳ್ಳಾಟದ ಬಗ್ಗೆ ಖಚಿತಪಡಿಸಿದ್ದಾರೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್. ಒಳ್ಳೆ ನಡವಳಿಕೆಯಲ್ಲಿ ಕೊಟ್ಟ ಕೆಲಸ ಮಾಡೋದು ಪರಿಗಣನೆ ಆಗತ್ತೆ. ಪ್ರಜ್ವಲ್ಗೆ ಕಾರಾಗೃಹ ಇಲಾಖೆಯಿಂದ ಯಾವುದೇ ಸಡಿಲಿಕೆಗಳು ಸಿಗಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಕೆಲಸಕ್ಕೆ ಚಕ್ಕರ್ ಹಾಕ್ತಾನೆ ಅಂದ್ರೆ ಅಧಿಕಾರಿಗಳು ಸುಮ್ಮನಿದ್ದಾರೆ ಅಂತಾನೆ ಅಲ್ವಾ ಅರ್ಥ? ಏನಾಗ್ತಾ ಇದೆ ಅಲ್ಲಿ ಅಂದ್ರೆ ಪ್ರಜ್ವಲ್ ಬರಲ್ಲ, ಅಧಿಕಾರಿಗಳು ಕೇಳಲ್ಲ, ಹಿಂಗ? ಅವನ ಅಂದ್ರೆ ಈ ಜೈಲಿನಲ್ಲಿ ಯಾವುದೇ ಒಂದು ಸಜಾಬಂದಿಗಳಿಗೆ ಕಾರಾಗೃಹ ಇಲಾಖೆ ನಿಗದಿಪಡಿಸಿರುವಂತಹ ಒಂದು ಕೆಲಸವನ್ನ ಮಾಡ್ಲೇಬೇಕು, ಕಡಾಖಂಡಿತವಾಗಿ ಮಾಡ್ಲೇಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ನಿಯಮಗಳಿಲ್ಲ. ಆದ್ರೆ ಒಳ್ಳೆಯ ಸನ್ನಡತೆಗೆ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಯಾವಾಗ ಇವರು ಸಜಾಬಂದಿಯಾಗಿ ಪ್ರಜ್ವಲ್ ರೇವಣ್ಣನನ್ನ ಒಂದು ಕೋರ್ಟ್ ಆದೇಶವನ್ನ ಮಾಡುತ್ತೋ ಈ ವೇಳೆ ಅವರಿಗೆ 520 ರೂಪಾಯಿ ಅಂದ್ರೆ ದಿನಕ್ಕೆ 520 ರೂಪಾಯಿ ದಿನಕೂಲಿಯನ್ನ ನೀಡಿ ಒಂದು ಲೈಬ್ರರಿಯನ್ ಸಹಾಯಕ ಹುದ್ದೆಯನ್ನ ಕಾರಾಗೃಹ ಇಲಾಖೆ ಕೊಟ್ಟಿರುತ್ತೆ. ಅವ್ರು ಇದುವರೆಗೂ ಕೂಡ ಯಾವುದೇ ಒಂದು ಹುದ್ದೆಗೆ ಹಾಜರಾಗಿಲ್ಲ, ಅವ್ರು ಕೊಟ್ಟಿರುವಂತಹ ಹುದ್ದೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮತ್ತೆ ಯಾವುದೇ ಒಂದು ಸಜಾ ಬಂದಿಯೂ ಕೂಡ ನೀವೆಲ್ಲರೂ ಕೂಡ ಏನ್ ಕಾರಾಗೃಹ ಇಲಾಖೆ ಕೊಟ್ಟಂತಹ ಕೆಲಸವನ್ನ ಮಾಡ್ಲೇಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ನಿಯಮವೇನು ಇಲ್ಲ. ಆದ್ರೆ ಇವ್ರಿಗೆ ವಹಿಸಿರುವಂತಹ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ಹಾಜರಾಗದೆ ಒಂದು ಚಕ್ಕರನ್ನ ಮಾಡಿರುವಂತದ್ದು. ಆದ್ರೆ ಸನ್ನಡತೆ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಕಾರಾಗೃಹ ಇಲಾಖೆಯಿಂದ ಒಂದಷ್ಟು ಭತ್ಯೆಗಳೆಲ್ಲ ಸಿಗುತ್ತೆ, ರೆಮ್ಯುನರೇಷನ್ ಸಿಗುತ್ತೆ, ಮತ್ತೆ ಅವ್ರಿಗೆ ಏನ್ ವೇತನ ಸಿಗುತ್ತೆ ಅದು ಯಾವುದು ಕೂಡ ಸಿಗೋದಿಲ್ಲ. ಮತ್ತೆ ಒಳ್ಳೆಯ ಸನ್ನಡತೆ ಆಧಾರದ ಮೇಲೆ ಈ ಒಂದು ಪಾಯಿಂಟ್ಸ್ ಗಳು ಕೂಡ ಅಂದ್ರೆ ಒಂದು ಕೊಟ್ಟ ಕೆಲಸವನ್ನ ನಿರ್ವಹಣೆ ಮಾಡೋದು ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಇವರು ಯಾವುದನ್ನು ಕೂಡ ಮಾಡಿಲ್ಲ ಅಂತಂದ್ರೆ ಕಾರಾಗೃಹ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಒಂದು ಸಡಿಲಿಕೆಗಳು ಇವರಿಗೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಈ ಒಂದು ಬಂಧಿತ ಜೈಲು ಶಿಕ್ಷೆ ಆಲ್ರೆಡಿ ಅನುಭವಿಸ್ತಿರುವಂತದ್ದು. ಸಜಾಬಂದಿಯಾಗಿ ಕೊಟ್ಟಿರುವಂತಹ ಕೆಲಸವನ್ನ ಇದುವರೆಗೂ ಕೂಡ ಡೇ 1 ನಿಂದನೂ ಕೂಡ ಆತ ನಿರ್ವಹಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಗೊತ್ತಾಗ್ತಿರುವಂತದ್ದು. ಭಾವನಾ. ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.